ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. CS ಅಷ್ಟೋನ್ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. 2025ನೇ ಇಸ್ವಿ ಕಟಕರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಗುವ ಫಲಗಳ ಬಗ್ಗೆ ಇವತ್ತು ಒಂದು ವಿಚಾರವನ್ನು ಮಾಡೋಣ ಮತ್ತು ಒಂದು ಎಚ್ಚರಿಕೆಯನ್ನು ವಹಿಸೋಣ. ಈ ಕಟಕರಾಶಿಯವರಿಗೆ ವಿಶಿಷ್ಟ ಧನಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಧನಲಾಭಕ್ಕೆ ಭಾಳ ಒಳ್ಳೆಯ ಯೋಗ ನಿಮ್ಮದಲ್ಲ, ಅದು ಗುರುವಿನ ಅನುಗ್ರಹ ಭಾಳ ಜೋರಾಗಿದೆ. ಪತ್ನಿ ಮಕ್ಕಳ ಜೊತೆ ಪ್ರೀತಿ ವಿಶ್ವಾಸಗಳಿಂದ ಇರ್ತೀರಿ. ನೋಡಿದೆ ಬೇಕಾದದು ಮನುಷ್ಯಕ್ಕೆ ದುಡ್ಡು ಬರ್ಬೋದು, ಬೇಕಾದಷ್ಟು ಮನೆ ಸಂಬಂಧ ಕಳ್ಕೊಂಡ್ಬಿಡ್ತೀರಿ. ಆದರೆ ಮನೆಯೊಳಗೆ ಈ ಕಟಕರಾಶಿಯವರಿಗೆ ಒಂದು ಪ್ರೀತಿ ಸಂಬಂಧಗಳು ಚೆನ್ನಾಗಿ ಬೆಳೀತದೆ. ಗಂಡ ಹೆಂಡತಿ ಮಕ್ಕಳು ಜೀವನ ಬಂಧುಗಳು ಎಲ್ಲರೂ ಸಹ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀರಿ ಕಟಕರಾಶಿಯವರೇ ತಿಂಗಳಲ್ಲಿ. ಹಾಗಾಗಿ ಏನೇ ಕೋಪತಾಪಗಳು ಬಿಟ್ಬಿಡಿ, ಎಲ್ಲರನ್ನೂ ಪ್ರೀತಿ ವಿಶ್ವಾಸವನ್ನು ಕಾಣ್ಕೊಳ್ಳಿ, ಭಾಳ ಒಳ್ಳೆಯದಾಗತ್ತೆ. ನೀವು ಎಷ್ಟು ಪ್ರೀತಿ ಮಾಡ್ತೀರೋ ಅಂಥವ್ರನ್ನ ಅಂಥವರು ಸಹ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ವಿಶ್ವಾಸವನ್ನು ಮಾಡ್ತಾರೆ. ಈ ತಿಂಗಳಲ್ಲಿ ಎಲ್ಲ ಗೊಂದಲವನ್ನು ಬಗೆಹರಿಸ್ಕೊಳ್ಳಿ, ಜೊತೆ ಸೇರಿಕೊಳ್ಳಿ. ಯಾವಾಗಲೂ ಸಂಬಂಧವನ್ನು ಚೆನ್ನಾಗಿ ಇಟ್ಕೋಬೇಕು. ಮನುಷ್ಯ ಕುಟುಂಬ ಭಾಳ ಮುಖ್ಯತ್ವ. ಕುಟುಂಬದಲ್ಲಿ ಏರುಪೇರು ಮಾಡ್ಕೋಬಾರ್ದು. ದುಡ್ಡು ಹೆಂಗೋ ಸಂಪಾದನೆ ಮಾಡ್ಬೋದು, ಆದರೆ ಮನೆ ಒಳಗೆ ನೆಮ್ಮದಿಲ್ಲದೆ ಎಲ್ಲಿ ಹೋಗ್ಬೇಕಾಗ್ತದೆ. ಹಾಗಾಗಿ ಒಳ್ಳೆ ಪ್ರೀತಿ ಸುಖ ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಜಲರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡ್ತಾ ಇದ್ದಾನೆ ನಿಮಗೆಲ್ಲರಿಗೂ. ಹಾಗಾಗಿ ಜಲರಾಶಿಯಲ್ಲಿ ಸೂರ್ಯ ಬಂದಾಗ ಏನಾಗ್ತದೆ, ದೇವರಲ್ಲಿ ಹೆಚ್ಚು ಭಕ್ತಿ ಶ್ರದ್ಧೆಗಳು ಕೂಡ್ತದೆ. ಧರ್ಮ ಕಾರ್ಯಗಳಲ್ಲಿ ಬುದ್ಧಿ ಬರ್ತದೆ, ಅದನ್ನು ಮಾಡಿಕೊಡ್ರಿ. ಮತ್ತು ಜಲಮಾರ್ಗದಲ್ಲಿ ವಿಹಾರವನ್ನು ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ. ಒಂದು ಟ್ರಿಪ್ ಹೋಗಿ ಬರ್ತೀರಾ, ಸಮುದ್ರಯಾನ ಮಾಡ್ಕೊಂಬರ್ತೀರ. ಸೊ ನದಿಯಲ್ಲಿ ಓಡಾಡ್ಕೊಂಬರ್ತಕ್ಕಂಥದ್ದು, ಸಮುದ್ರದಲ್ಲಿ ಓಡಾಡ್ಕೊಂಡು ಬರುವಂಥದ್ದು, ಇವೆಲ್ಲ ಸೂರ್ಯನ ಅನುಗ್ರಹ, ದೇವರ ಅನುಗ್ರಹ ಕೊಟ್ಟರೆ ಮಾತ್ರ ಇವೆಲ್ಲ ಮಾಡ್ತೀವಿ. ಇಲ್ಲ ದುಡ್ಡಿದ ಮಾತ್ರಕ್ಕೆ ಏನೂ ಆಗೋದಿಲ್ಲ. ಭಗವದ್ ಅನುಗ್ರಹ ಇರಬೇಕು. ಅದು ನಿಮ್ಮ ಮೇಲೆ ಕಟಕರಾಶಿಯವರಿಗೆ ರವಿಯ ಅನುಗ್ರಹ ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆ ಟ್ರಿಪ್ ಮಾಡ್ಕೊಂಡು ಬರ್ಬೋದು. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ ನೀವೆಲ್ಲ. ಅದು ಒಂದು ಒಳ್ಳೆಯ ಪೀರಿಯಡ್ ಚೆನ್ನಾಗಿ ಸಿಗ್ತಾ ಇದೆ. ಸೋದರ ಮಾವನ ಸಂಬಂಧ ಅಷ್ಟೊಂದು ಚೆನ್ನಾಗಿರೋ, ಏನೋ ಸಣ್ಣ ಪುಟ್ಟ ಮಾಡ್ಕೊಂಡಿರ, ಅದಕ್ಕೆ ಅದನ್ನು ಅಲ್ಲಿಗೆ ಅವಾಯ್ಡ್ ಮಾಡಿಕೊಡ್ರಿ, ಭಾಳ ಒಳ್ಳೆಯದಾಗ್ತದೆ. ನೀವು ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಕೊಡ್ಕೋಬೇಡಿ. ಅವ್ರು ಕೆಟ್ಟದ್ದು ಮಾಡಿದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅವ್ರು ವಿರೋಧ ಮಾಡೇ ಮಾಡ್ತಾರೆ. ಅದನ್ನು ಅಲ್ಲಿಗೆ ಬಿಟ್ಟುಬಿಡಬೇಕು. ಯಾವುದೇ ಕಾರಣಕ್ಕೂ ಹಚ್ಕೊಳ್ಳೋಕ್ಕೆ ಹೋಗಬಾರ್ದು. ಮತ್ತು ಉದ್ಯೋಗದಲ್ಲಿ ನೌಕರಿಗಳಲ್ಲಿ ಹೆಚ್ಚು ಶ್ರಮ ಹಾಕಿ ಕೆಲಸ ಮಾಡ್ತೀರಿ. ನೀವು ಹಾರ್ಡ್ ವರ್ಕ್ ಚೆನ್ನಾಗಿ ಮಾಡ್ತೀರಿ, ಅದರಿಂದನೂ ಒಳ್ಳೆಯ ಹೆಸರು ಚೆನ್ನಾಗಿ ಬರ್ತದೆ ನಿಮಗೆ. ಅದರಲ್ಲೂ ಒಳ್ಳೆಯ ಫಲ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ. ಮತ್ತು ಆದಷ್ಟು ಸಣ್ಣ ಪುಟ್ಟ ಜಗಳ ಬಂದರೆ ಅಲ್ಲಲ್ಲೇ ಬಗೆಹರಿಸ್ಕೋಬೇಕು. ಅಕ್ಕಪಕ್ಕ ಆಗಲಿ, ಉದ್ಯೋಗದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಎಲ್ಲೇ ಸಣ್ಣ ಪುಟ್ಟ ಜಗಳ ಆದರೂ ಅಲ್ಲೇ ಬಗೆಹರಿಸ್ಕೋಬೇಕು. ಅದು ಬಿಟ್ಟು ನಾನು ನ್ಯಾಯಾಲಯಕ್ಕೆ ಹೋಗ್ತೀನಿ ಅಂದರೆ ಭಾಳ ಕಷ್ಟ ಬೀಳ್ತೀರ ನೀವೆಲ್ಲರೂ. ಹಾಗಾಗಿ ಅದನ್ನು ಆದಷ್ಟು ಜಗಳವನ್ನು ಭಾಳ ಮುಂದುವರಿಸಬೇಡಿ, ಅಲ್ಲಿಗಲ್ಲಿಗೆ ಕಟ್ ಮಾಡಿಕೊಡಿ. ಭಾಗ್ಯಸ್ಥಾನದಲ್ಲಿ ರವಿ ಕೂತಿರೋಣದ್ರಿಂದ ನಿಮಗೆ ಧನ ಕನಕ ಸಂಪತ್ತುಗಳು, ಆಸ್ತಿಗಳು ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ. ನೋಡಿ ಇದು ಹೇಳ್ತಾರದು. ಆ ಸಣ್ಣ ಪುಟ್ಟ ಜಗಳಿಂದ ಏನೋ ಹಾಳು ಮಾಡ್ಕೊಂಬರ್ತೀರಿ, ಬೇಡ ಅದು ಬಿಟ್ಬಿಟ್ಟು ಅಲ್ಲಿಗಲೇನೆ. ರವಿ ಚೆನ್ನಾಗಿದ್ದಾನೆ, ಒಳ್ಳೆ ಸಂಪಾದನೆ ಮಾಡಿಕೊಡ್ರಿ, ವ್ಯವಹಾರ ಮಾಡಿಕೊಡ್ರಿ. ಹೆಂಗೆ ಹಣ ಸಂಪಾದನೆ ಮಾಡಿ ಧರ್ಮದ ಸಂಪಾದನೆ ಮಾಡ್ಕೋಬೇಕು ಅಂತ ತಿಳ್ಕೊಳ್ರಿ. ದೇವ್ರು ಕೊಡ್ತಾನೆ. ಹಿಂಗೆ ಧನ ಕನಕ ವಸ್ತುಗಳೆಲ್ಲ ಬಂದು ಸೇರ್ತದೆ. ಅದ್ರ ಬಗ್ಗೆ ಪ್ರಯತ್ನವನ್ನು ಮಾಡಿಕೊಡಿ. ಮತ್ತು ವ್ಯವಹಾರಗಳಲ್ಲಿ ದೇವ್ರು ದುಡ್ಡು ಕಾಸು ಕೊಡ್ತಾನೆ, ಎಲ್ಲ ಕೊಡ್ತಾನೆ. ವ್ಯವಹಾರವನ್ನು ಉದಾಸೀನ ಮಾಡ್ತೀರಿ, ಮಾಡಿದ್ರೆ ಬಿಟ್ಟರೆ ಆಲಸ್ಯ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊತೀರಾ. ಹಾಗೂ ದೇವ್ರು ಕೊಟ್ಟಿದ್ದು ಮರೆತು ನಾನೇ ಸಂಪಾದನೆ ಮಾಡಿದೆ ಹೇಳಿ ಭಾಳ ಅಹಂಕಾರದಿಂದ ಮೆರೆದು ಎಲ್ಲವನ್ನು ಕಳ್ಕೊತೀರಿ. ಹಾಗಾಗಿ ಅಹಂಕಾರವನ್ನು ಪಡಬಾರ್ದು. ಮತ್ತು ವ್ಯವಹಾರದಲ್ಲಿ ಉದಾಸೀನ ಮಾಡಬಾರ್ದು, ನಿಧಾನ ಮಾಡಬಾರ್ದು. ಯಾವ ಕೆಲಸ ಯಾವ ಟೈಮ್ ಮಾಡಬೇಕು ಅದು ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ. ಮತ್ತು ಈ 6 ತಿಂಗಳಲ್ಲಿ ಸ್ವಲ್ಪ ಸ್ತ್ರೀ ಸುಖ ಭಾಳ ಕಡಿಮೆ. ನಿಮಗೆ ಅಷ್ಟೊಂದು ಸ್ತ್ರೀ ಸುಖ ಇರೋದಿಲ್ಲ. ಮತ್ತು ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಾಯಿದ್ರಿ ಅಂಥವ್ರಿಗೆಲ್ಲರಿಗೂ ವಿವಾಹಾದಿಗಳು ಕೂಡಿ ಬರುವಂಥವಾಗ ಭಾಳ ಚೆನ್ನಾಗಿದೆ. ಬುಧ ನೀಚನಾಗಿದ್ದಾನೆ. ಸೊ ಬುಧ ಬಂದು ನಿಮ್ಮ ಕಟಕರಾಶಿಯವರಿಗೆ ಶತ್ರುನೇ. ಹಾಗಾಗಿ ಏನು ಮಾಡ್ತಾರೆ, ಬುಧ ನೀಚನಾದಾಗ ಗುರು ಹಿರಿಯರನ್ನು ತಿರಸ್ಕಾರ ಮಾಡ್ತೀರಿ, ದೊಡ್ಡವರು ಹಿರಿಯರ ಬಗ್ಗೆ ಅವಮಾನ ಮಾಡ್ತೀರಿ. ಮತ್ತು ಗುಪ್ತ ವ್ಯವಹಾರ ಯಾರಿಗೂ ಏನೋ ಹೇಳಿದೆ ನೀವೊಬ್ಬರೇ ಮಾಡ್ಕೊತೀರಿ, ಅದು ಸಿಕ್ಕಾಕೊಂಡ್ಬಿಡ್ತಾರೆ ನೀವು ಕಾನೂನಲ್ಲಿ. ಹಾಗಾಗಿ ಆ ಗುಪ್ತ ವ್ಯವಹಾರದಲ್ಲಿ ಹೋಗಬಾರ್ದು. ಇದು ಬುಧನಿಂದ ಆಗೋದಂಥದ್ದು. ನಿಮಗೇನು ಬೇಕೋ ಸ್ವಂತ ದೇವ್ರು ಕೂಡ ಕೊಟ್ಟೇ ಕೊಡ್ತಾನೆ. ಈ ಬುಧ ಬುದ್ಧಿ ಪ್ರಚೋದಕಾಯಕ ಮತ್ತು ಹಣ ವ್ಯವಹಾರ ಮಾಡ್ತಾನೆ.
ವ್ಯಾಪಾರವೂ ಬುಧಂದೆ, ಬುದ್ಧಿನೂ ಬುಧಂದೆ. ಹಾಗಾಗಿ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಯಾರು ವಿಚಾರ ಮಾಡ್ತೀರಿ ಅಂಥವರಿಗೆ ಮಾತ್ರ ಬುಧ ಅನುಗ್ರಹ ಆಗ್ತದೆ. ಬುಧ ಒಳ್ಳೇದು ಮಾಡ್ತಾನೆ. ಅದು ಬಿಟ್ಟು ನೀವು ಗುಪ್ತ ವ್ಯವಹಾರ ಗೊತ್ತಿಲ್ಲದೆ ಮಾಡೋಕ್ಕೆ ಹೋಗ್ತೀರಿ, ಮೋಸ ಮಾಡಲಿಕ್ಕೆ ಹೋಗ್ತೀರಿ. ಆ ಮೋಸದಿಂದ ಮುಂದೆ ಬಹಳ ನೋವುಗಳನ್ನು ಅನುಭವಿಸಬೇಕಾಗ್ತದೆ. ಮತ್ತು ದೇವರ ವಿಷಯದಲ್ಲಿ ಭಕ್ತಿ ಶ್ರದ್ಧೆಗಳು ಭಾಳ ಕಡಿಮೆ, ನಿಮಗೆ ಭಾಳ ಕಡಿಮೆ ಮಾಡ್ತೀರಿ. ಭಕ್ತಿಯಿಂದ ದೇವರ ಪೂಜೆ ಮಾಡೋದೇ ಇಲ್ಲ, ಮಾಡಿದ್ರೆ ಒಳ್ಳೆಯದಾಗ್ತದೆ. ಆದರೆ ಗ್ರಹಗಳಲ್ಲಿ ಗುರು ಚೆನ್ನಾಗಿದೆ ನೋಡಿ. ಅದಕ್ಕೆ ಪೂಜೆ ಮಾಡಿಲ್ಲ, ದೇವ್ರ ಭಕ್ತಿ ಮಾಡಿಲ್ಲ ಅಂದ್ರೂ ಗ್ರಹಗಳು ತಮ್ಮ ತಮ್ಮ ಫಲವನ್ನು ಹ್ಯಾಕೆ ಕೊಡ್ತಾರೆ ಅನ್ನೋದಕ್ಕೆ ಉದಾಹರಣೆ. ಗುರು 11ನೇ ಮನೆಯೊಳಗಿದ್ದಾನೆ. ಆ ಗುರು 11ನೇ ಮನೆ ಕೂಡಿದೆ. ವಿದ್ಯೆಯಲ್ಲಿ ಬಹಳ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ವಿದ್ಯಾರ್ಥಿಗಳೆಲ್ಲರಿಗೂ. ಜ್ಞಾಪಕ ಶಕ್ತಿ ಭಾಳ ಚೆನ್ನಾಗ್ತದೆ. ಮತ್ತು ಉದ್ಯೋಗದಲ್ಲಿ ಅಧಿಕಾರಗಳು ಸಿಗ್ತದೆ. ಇದು ಗುರು ಅನುಗ್ರಹ. ಎಷ್ಟು ದಿನ ಇರ್ತದೆ ಗುರು ಅನುಗ್ರಹ? ಮೇ ಮುಂದೆ ಕೊಟ್ಟರೆ ಮುಂದಾಯಿತು, ಗುರುಬಲ ಹೊಟ್ಟೋಗ್ತದೆ ಅವಾಗ. ಹಾಗಾಗಿ ಗುರು ಚೆನ್ನಾಗಿದ್ದಾಗ ಇವೆಲ್ಲ ಮಾಡ್ಕೊಳ್ರಿ. ಮತ್ತು ಒಳ್ಳೆ VIP ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಒಳ್ಳೆಯ ಸಂಬಂಧಗಳು ಬೆಳೀತದೆ ನಿಮಗೆ ಈ ತಿಂಗಳಲ್ಲಿ. ಅದನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ಪಾಸಿಟಿವ್ ಎನರ್ಜಿ ಎಲ್ಲಿರುತ್ತೆ, ನೀವು ಒಳ್ಳೇದು ಏನಾಗಬೇಕಾಗಿರೋ ಅಂಥ ಕಡೆ ಹೋಗಿ ಕೆಲಸ ಮಾಡಿಕೊಡ್ರಿ. ಈ ಸಣ್ಣ ಪುಟ್ಟ ಗಲಾಟೆಗಳೆಲ್ಲ ಕಮ್ಮಿ ಮಾಡ್ಕೋಬೇಕು. ಸರಿಯಾಗಿ ತಿಳ್ಕೊಳ್ರಿ ಅವ್ರ ಬಗ್ಗೆ, ಆ ವ್ಯಕ್ತಿಗಳ ಬಗ್ಗೆ. ನೀವು ಏನು ಬೇಕು ಯಾಕೆ ಹೇಳಿ ತಿಳಿಸ್ಕೊಂಡು ಅವರಿಂದ ಸಹಾಯವನ್ನು ಪಡ್ಕೊಳ್ಳಿ. ಮಾಡ್ತಾರೆ. ಇದು ಗುರು ಅನುಗ್ರಹ. ಇದು ಇರೋದೇ ನಿಮಗೆಲ್ಲ ಕಡಿಮೆ ದಿನಗಳು. ಮತ್ತು ಯಾರು ಸಂಗೀತದಲ್ಲಿ, ಗಾಯನದಲ್ಲಿ, ನಟನೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಒಳ್ಳೆ ಹೆಸರು ಬರುವಂಥ ಯೋಗ ಚೆನ್ನಾಗಿದೆ. ಮತ್ತು ದುಡ್ಡು ಕಾಸು ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಹೊಸ ಹೊಸ ವ್ಯಾಪಾರವನ್ನು ಯಾರು ಪ್ರಾರಂಭ ಮಾಡಬೇಕು ಅಂತಿದ್ದೀರಿ ಅಂಥವ್ರು ಬೇಗ ಪ್ರಾರಂಭ ಮಾಡಬೇಕು. ನಿಮ್ಮ ಹೊಸ ವ್ಯಾಪಾರಗಳಲ್ಲೂ ಬಹಳ ಅಧಿಕವಾಗಿ ಇಂಪ್ರೂವ್ಮೆಂಟ್ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಶನಿಯ ಅನುಗ್ರಹ ಚೆನ್ನಾಗಿದೆ ನೋಡಿ ನಿಮಗೆ. ಶನಿಯೂ ಒಂದು ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಶನಿ ಬಿಟ್ಟೋಗೋ ಕಾಲ ನಿಮಗೆಲ್ಲರೂ ಕಟಕ ರಾಶಿಯವರಿಗೆ ಏನು ಕೊಡ್ತಾನಪ್ಪ ಫಲ ನಿಮಗೆ ಅಂದರೆ, ಶನಿಯ ಅನುಗ್ರಹದಿಂದ ನಿಮ್ಮ ಹಿರಿಯರ ಆಸ್ತಿಗಳು ಎಲ್ಲವೂ ನಿಮ್ಮ ಕಡೆ ಬಂದು ಸೇರ್ತದೆ. ನಿಮಗೆ ಅನುಕೂಲ ಆಗೇ ಆಗ್ತದೆ, ಯಾವ ಕಾರಣಕ್ಕೂ ತೊಂದರೆ ಕೊಡೋಲ್ಲ. ಆದರೆ ಆರೋಗ್ಯದಲ್ಲಿ ಎಚ್ಚರ ಇರಬೇಕು. ಸೊ ಊಟ ತಿಂಡಿ ವ್ಯವಸ್ಥೆಯಲ್ಲಿ, ವ್ಯವಹಾರಗಳಲ್ಲಿ, ವಾಹನಗಳು ಪರಾಮರ್ಶಿಸಬೇಕಾದ್ರೆ ಯಾವುದೇ ರೀತಿಗಳು ಆರೋಗ್ಯಕ್ಕೆ ತೊಂದರೆ ಮಾಡ್ಕೋಬಾರ್ದು. ಆರೋಗ್ಯ ತೊಂದರೆ ಮಾಡಿಕೊಂಡ್ರೆ ಲಾಭಗಳು ಬರೋದಿಲ್ಲ. ಮತ್ತು ನಿಮ್ಮ ಪತ್ನಿಯ ಒಂದು ಮಾತು, ಸೊ ಹೆಂಡತಿಯ ಮಾತನ್ನು ಕೇಳುವಂತಹದ್ದು ಭಾಳ ಉತ್ತಮ ಫಲ ಈ ಪೀರಿಯಡಲ್ಲಿ. ಯಾಕೆಂದರೆ ಅವರ ಒಂದು ಬುದ್ಧಿವಂತಿಕೆ ಮತ್ತು ಅವರ ಒಂದು ಸಪೋರ್ಟಿಂದ ನಿಮಗೆ ಒಂದು ಒಳ್ಳೆಯ ಲಾಭವಾಗುವಂಥವು ಚೆನ್ನಾಗಿದೆ. ಹಾಗಾಗಿ ಸೊ ಪತ್ನಿಯ ಹೆಸರಲ್ಲಿ ವ್ಯವಹಾರ ಮಾಡುವಂಥದ್ದು, ಬಿಸ್ನೆಸ್ಸು, ಕೆಲಸ ಕಾರ್ಯ ಯಾವುದೇ ಮಾಡೋದು ಸಹ ಅದು ನಿಮಗೆ ಶುಭವಾಗುವಂಥವು ಭಾಳ ಚೆನ್ನಾಗಿದೆ. ಈ ತಿಂಗಳಲ್ಲಿ ಮುಖ್ಯವಾಗಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಎಚ್ಚರವಾಗಿರಬೇಕಾಗ್ತದೆ. ಕಾರಣ ಏನಪ್ಪ ಅಂದರೆ ಶನಿ ಚೆನ್ನಾಗಿಲ್ಲ. ಹಾಗಾಗಿ ಸ್ವಲ್ಪ ತಿಲ ದಾನವನ್ನು ಕೊಡುವಂತಹದ್ದು. ಯಾರು ಎಳ್ಳು ದಾನವನ್ನು ಕೊಡ್ತೀರಿ ಅಂಥವರಿಗೆ ಆಯುಸ್ಸು, ಆರೋಗ್ಯಗಳೆಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ, ಮನೋವ್ಯತೆಗಳೆಲ್ಲ ಪರಿಹಾರವಾಗ್ತದೆ. ಹಾಗಾಗಿ ಈ ತಿಂಗಳಲ್ಲಿ ಮರೆಯದೆ ತಿಲದಾನವನ್ನು ಕೊಡ್ರಿ. ಮತ್ತು ಶನೇಶ್ವರನ ದರ್ಶನವನ್ನು ಮಾಡಿ ಶನಿ ಅಷ್ಟೋತ್ತರವನ್ನು ಪಾಲನೆ ಮಾಡೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರವಾಗಿ ಈ ಮಾರ್ಚ್ ತಿಂಗಳ ಸುಖವನ್ನು ಅನುಭವಿಸ್ಬೋದು. ನಮಸ್ಕಾರಗಳು.